ಫಸ್ಟು ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಈ ಥರ ಹೇಳಿದೆ, ಈ ಥರ ಮ್ಯಾಮ್ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. बीपी डाउन है, परेशान हो जाओगे। अभी जो है उनका ध्यान रखो। अभी ये सब हमने भी बहुत गलत करा है, अपने आप को बहुत ध्यान रखना है। ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟು ಚೆನ್ನಾಗಿಲ್ಲ. ಈ 5 ದಿನಗಳಲ್ಲಿ ನನ್ನ ಜೀವನದಲ್ಲಿ ಏನೇನು ನಡೀಬಾರ್ದು ಅಂದ್ಕೊಂಡಿದ್ವೋ ಅದೆಲ್ಲ ನಡೆದ್ಬಿಟ್ಟಿದೆ. ಏನೇನೋ ಆಸೆನ ಕಟ್ಕೊಂಡಿದ್ವಿ, ಇದಾಗುತ್ತೆ ಅದಾಗುತ್ತೆ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಆಗಿಬಿಟ್ಟಿದೆ. ಫಿಸಿಕಲಿ ಮೆಂಟಲಿ ನಾನು ತುಂಬ ನೋವನ್ನು ಅನುಭವಿಸಿದ್ದೀನಿ. ಇವತ್ತು ಸ್ವಲ್ಪ ನಾನು ನನ್ನನ್ನು ನಾನೇ ತುಂಬ ಧೈರ್ಯ ತುಂಬಿ ಸ್ವಲ್ಪ ರೆಡಿಯಾಗಿ ನಿಮ್ಮ ಜೊತೆ ಈ ಏನೇನಾಗಿದೆ ಎಲ್ಲನೂ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬಹಳಷ್ಟು ಸಬ್ಸ್ಕ್ರೈಬರ್ಸು, ವ್ಯೂವರ್ಸು ಒಳ್ಳೆ ಕಾಮೆಂಟ್ಸ್ ಮೂಲಕ ತುಂಬ ಬೆಸ್ಟ್ ವಿಷಸ್ನ ಶೇರ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ನ ಶೇರ್ ಮಾಡಿದ್ದೀರಾ. ಅದೆಲ್ಲ ಓದಿದಾಗ ಅಯ್ಯೋ ನಿಜವಾಗ್ಲೂ ನನಗೆಲ್ಲನೂ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಎಷ್ಟೊಂದು ಒಳ್ಳೆ ಕಾಮೆಂಟ್ಸ್ ಬಂದಿದೆ. ಅಯ್ಯೋ ಹಿಂಗೆ ಆಗ್ಬಿಡುತ್ತೆ, ಇವ್ರು ಹೇಳ್ದಂಗೆ ಆಗ್ಬಿಡುತ್ತೆ, ಅವ್ರು ಎಷ್ಟು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ, ಸೊ ಹಂಗೆ ಆಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಯಾವುದೂ ಆ ಥರ ಆಗ್ತಾ ಇಲ್ಲ. ಒಂದೊಂದು ಸಲ ನಮ್ಮ ಯಜಮಾನ್ರು ನನ್ನ ತುಂಬ ಬೈತಾರೆ. ಎಲ್ಲನೂ ಶೇರ್ ಮಾಡ್ಕೊತೀಯ ನೀನು, ಒಂದೂ ಬಿಡಲ್ಲ, ಎಲ್ಲನೂ ಹೇಳ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಆಫ್ ಕ್ಯಾಮ್ರಾ ನಾವು ತುಂಬ ಫೈಟೂ ಸಹ ಮಾಡ್ತೀವಿ. ನನ್ನ ಪ್ರಕಾರ ವ್ಲಾಗ್ಸ್ ಅಂದರೆ ನಮ್ಮ ಲೈಫಲ್ಲಿ ಏನೇನು ಆಗ್ತಾ ಇದೆಯೋ ಅದೆಲ್ಲನೂ ನಮ್ಮ ಪ್ರೇಕ್ಷಕರಿಗೆ, ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಹೇಳಬೇಕು, ತಿಳಿಸ್ಬೇಕು. ಹಾನೆಸ್ಟಿಯಿಂದ ನಮ್ಮ ಲೈಫನ್ನು ಎಲ್ಲರ ಮುಂದೆ ಇಟ್ಟರೆ ನಮಗೆ ಸಪೋರ್ಟ್ ಸಿಗುತ್ತೆ. ಅರ್ಧಂಬರ್ಧ ಇಲ್ಲದೇ ಇರೋದೆಲ್ಲ ಹೇಳಿಬಿಟ್ಟು ಇಲ್ಲದೇ ಇರೋದೆಲ್ಲ ತೋರಿಸ್ಕೊಂಡು ನಾಟಕ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಏನೇ ನಡೆದ್ರೂ ನಾನು ಎಲ್ಲನೂ ಓಪನ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇದು ನನ್ನ ಪರ್ಸ್ನಾಲಿಟಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹತ್ರ ನಾನು ಆಫ್ ಕ್ಯಾಮ್ರಾ ತುಂಬ ಆರ್ಗ್ಯುಮೆಂಟೂ ಸಹ ಮಾಡ್ತಿದ್ದೆ. ನನಗಿವಾಗ ಏನಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನನ್ನ ಪ್ರೆಗ್ನೆನ್ಸಿ ಬಗ್ಗೆ ತುಂಬ ಆತರ ಪಟ್ಬಿಟ್ಟು ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನ. ಯಾಕೆ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಹೇಳಿದ್ರು 3 months ತುಂಬವರೆಗೂ ಯಾರ ಹತ್ರನೂ ಹೇಳಬಾರ್ದು. ತುಂಬ ಮಹಿಳೆಯರು ಆ ಥರ ಸ್ಟ್ರಿಕ್ಟಾಗಿ ಪ್ರೈವಸಿನ ಮೇಂಟೈನ್ ಮಾಡ್ತಾರೆ. 3 months ಕಂಪ್ಲೀಟ್ ಆದಮೇಲೆ ಪ್ರೆಗ್ನೆನ್ಸಿ ಬಗ್ಗೆ ಡಿಸ್ಕ್ಲೋಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ನಾನು ಅವ್ರಿಗೆ ಹೇಳಿದೆ, ನಮ್ಮದು ಇದು ಪ್ಲ್ಯಾನ್ಡ್ ಪ್ರೆಗ್ನೆನ್ಸಿ ಅಲ್ಲ, ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ. ಸೊ ಅನ್ಪ್ಲ್ಯಾನ್ ಪ್ರೆಗ್ನೆನ್ಸಿ 40+ ಏಜಲ್ಲಿ ಆಗಿರೋದು ನನ್ನ ಬ್ಲಾಗಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಟ್ಟೆ. ಸೊ ಅದಕ್ಕೆ ನಾನು ಹೇಳಿದ್ದೀನಿ. ಅದು ಬೇರೆ, ನಾವು ಪ್ರಿಪೇರ್ ಆಗಿರಲಿಲ್ಲ ಈ ಪ್ರೆಗ್ನೆನ್ಸಿನ ಕ್ಯಾರಿ ಮಾಡೋದಕ್ಕೆ. ನಮ್ಮ ಯಜಮಾನ್ರು ಇನಿಷಿಯಲ್ ಸ್ಟೇಜಲ್ಲಂತೂ ಅಬಾರ್ಷನ್ ಮಾಡಿಸು ಅಂತ ಪ್ರೆಷರ್ ಕೊಡ್ತಾಯಿದ್ರು. ನನಗೆ ಎಲ್ಲೋ ಒಂದು ಕಡೆ ಒಂದು ಎಮೋಷ್ನಲ್ ಬಾಂಡ್ ಇತ್ತು. ಅಯ್ಯೋ ಏನಾದರೂ ಹೆಣ್ಮಗು ಆಗಿಬಿಡುತ್ತೇನೋ ಅಂತ ಒಂದು ಆಸೆ ಇತ್ತು. ಮತ್ತು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡ್ಮೇಲೆ ಬಹಳಷ್ಟು ಕಾಮೆಂಟ್ಸ್ ಮೂಲಕ ಬ್ಲೆಸ್ಸಿಂಗ್ ಸಿಕ್ತು. ಸೊ ಅದರಿಂದ ನನಗೆ ನಾನೇ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ. ನಿಮ್ಮ ಕಾಮೆಂಟ್ಸಿಂದನೇ ನಾನು ಡಿಸೈಡ್ ಮಾಡಿಲ್ಲ ಈ ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಈ ವಯಸ್ಸಲ್ಲಿ ನಾನು ತಾಯಿ ಆದರೆ ಮಗುನ ಸಾಕುವಷ್ಟು ಶಕ್ತಿ ಇದೆಯಾ ಇಲ್ವಾ, ನನ್ನನ್ನು ನಾನೇ ಅನಲೈಸ್ ಮಾಡಿಕೊಂಡೆ. ಆವಾಗ ನನಗೆ ಅನ್ನಿಸ್ತು ನಾನು ಎಲ್ಲನೂ ಮ್ಯಾನೇಜ್ ಮಾಡಬಲ್ಲೆ. ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ನಾನು ಮಾಡಬಲ್ಲೆ, ಮ್ಯಾನೇಜ್ ಮಾಡ್ತೀನಿ ಎಲ್ಲನೂ. ನಂದು ಹೆಲ್ತ್ ಪ್ರಾಬ್ಲಮ್ಸ್ ಏನೂ ಇಲ್ಲ, ಫಿಸಿಕಲಿ ಆ್ಯಕ್ಟಿವ್ ಆಗಿದ್ದೀನಿ, ಫಿಟ್ ಆಗಿದ್ದೀನಿ. ಮಗು ಹುಟ್ಟಿದ ಮೇಲೂ ಒಂದು 10 ವರ್ಷ ನಾನು ಚೆನ್ನಾಗಿ ಎಲ್ಲನೂ ಮ್ಯಾನೇಜ್ ಮಾಡಬಲ್ಲೆ ಅಂತ ಒಂದು ಧೈರ್ಯ ಇತ್ತು. ಸೊ ಅದಕ್ಕೆ ನಾನು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿದೆ. ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡಿ ಆದಮೇಲೆ ಎಲ್ಲನೂ ನಾರ್ಮಲಾಗೇ ಇತ್ತು, ಏನು ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ನನಗೆ ಹೊಟ್ಟೆ ಹಸಿವಾಗ್ತಾ ಇರಲಿಲ್ಲ. ಸ್ವಲ್ಪ ತಿಂದ್ರೇ ತುಂಬ ತಿಂದಂಗೆ ಅನಿಸ್ತಾ ಇತ್ತು. ಅದೊಂದು ಪ್ರಾಬ್ಲಮ್ ಬಿಟ್ಬಿಟ್ಟು ಬೇರೆ ಎಲ್ಲನೂ ನಾರ್ಮಲಾಗೇ ಇತ್ತು. ನಮ್ಮ ಯಜಮಾನ್ರು ನನಗೆ ಹೆಲ್ಪ್ ಆಗಬೇಕು ಅಂತ ಹೇಳ್ಬಿಟ್ಟು ಮೇಡನ್ನು ಸಹ ಹೈರ್ ಮಾಡಿದ್ರು. ಅವರೇ ನನಗೆ ಗೂಡಿಸಿ ಒರೆಸಿ ಕೊಡ್ತಾಯಿದ್ರು. ನಾನು ಬರೀ ಡಸ್ಟಿಂಗ್ ಕೆಲಸ ಮಾಡ್ತಾಯಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ಪಾತ್ರೆ ತೊಳಿತಾ ಇದ್ದೆ, ಬಟ್ಟೆ ಒಗಿತಾ ಇದ್ದೆ, ಮತ್ತು ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಮನೇಲಿ ಇದ್ಕೊಂಡು ಈ ಬೇಸಿಕ್ ಕೆಲಸ ನಾನು 2 ಪ್ರೆಗ್ನೆನ್ಸಿಯಲ್ಲೂ ಮಾಡಿದ್ದೀನಿ. ಆವಾಗ ನನಗೇನೂ ಆಗಿರಲಿಲ್ಲ. ಸೊ ಅದೇ ರೀತಿಯೇ ಇವಾಗಲೂ ಸಹ
ನಾನು ಮಾಡ್ತಾ ಇದ್ದೆ. ಅನ್ಫಾರ್ಚುನೇಟ್ಲಿ ಈ ಒಂದು ಏಜ್ ಫ್ಯಾಕ್ಟರಿಂದ ಅಂದರೆ ಡಾಕ್ಟ್ರು ನನಗೆ ಫಸ್ಟೇ ಹೇಳಿದರು 40+ ಆದಮೇಲೆ ಈ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ, ಬೇಬಿದು ಗ್ರೋತು ಕಡಿಮೆ ಆಗುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಒಂದೊಂದು ಸ್ಟೇಜಲ್ಲಿನೂ ಸ್ಕ್ಯಾನ್ಸ್ ಮ್ಯಾಂಡೇಟ್ರಿ ಇರುತ್ತೆ. ಸ್ಕ್ಯಾನ್ಸ್ ಮೂಲಕ ಗೊತ್ತಾಗುತ್ತೆ ಬೇಬಿದು ಗ್ರೋತ್ ಚೆನ್ನಾಗಿದೆಯಾ ಇಲ್ವಾ, ಏನಾದರೂ ಅಬ್ನಾರ್ಮಲಿಟೀಸ್ ಇದೆಯಾ, ಬೇಬಿನ ಕಂಟಿನ್ಯೂ ಮಾಡಬೇಕಾ ಇಲ್ವಾ. ಸೊ ಅದೆಲ್ಲನೂ ಸ್ಕ್ಯಾನ್ಸ್ ಮುಖಾಂತರ ಗೊತ್ತಾಗುತ್ತೆ. ಜುಲೈ 30ನೇ ತಾರೀಕಿಗೆ ನಾನು ಆ್ಯಸ್ ಯೂಶುವಲ್ ಮಾರ್ನಿಂಗ್ ರೂಟೀನ್ನ ಶುರು ಮಾಡಿದೆ. ಯಜಮಾನ್ರು ಮನೇಲಿ ಇರಲಿಲ್ಲ, ಅವ್ರು ಡೆಲ್ಲಿಗೆ ಹೋಗಿದ್ರು. ನಮ್ಮದು ಓನ್ ಮನೆ ಇದೆ ಅಲ್ಲ, ನಮ್ಮದು ಓನ್ ಹೌಸ್ ಇದೆ ಡೆಲ್ಲಿಯಲ್ಲಿ, ಅದ್ರದ್ದು ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಆ ಕೆಲಸದ ಮೇಲೆ ಅವರು ಡೆಲ್ಲಿಗೆ ಹೋಗಿದ್ರು. ನಾನು ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎದ್ಬಿಟ್ಟು ಮಕ್ಕಳನ್ನ ಸ್ಕೂಲ್ ಕಲಿಸೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಇನ್ ಬಿಟ್ವೀನಲ್ಲಿ ನಾನು ಟಾಯ್ಲೆಟ್ಗೆ ಹೋದೆ ಯೂರಿನ್ ಪಾಸ್ ಮಾಡೋದಕ್ಕೆ. ಆವಾಗ ಸ್ವಲ್ಪ ಬ್ಲೀಡಿಂಗ್ ಹೋಯಿತು. ನನಗೆ ಆ ಬ್ಲೀಡಿಂಗ್ ನೋಡಿಬಿಟ್ಟು ಒಂಥರ ಭಯ ಆಯಿತು. ಏನಕ್ಕೆ ಈ ಥರ ಆಯಿತು, ಏನಕ್ಕೆ ಬ್ಲೀಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂಥರ ತುಂಬ ಭಯ ಆಯಿತು. ಬಟ್ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ಬೇಕಾಗಿತ್ತಲ್ವ, ಹಂಗೆ ಬಂದೆ. ಅವ್ರಿಗೆ ಏನೇನು ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಕಳಿಸ್ದೆ. ಆಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಮೊಬೈಲ್ ತೊಗೊಂಡು ಯಾವ ಕಾರಣಗಳಿಂದ ಬ್ಲೀಡಿಂಗ್ ಆಗುತ್ತೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದೆ, ಕೆಲವು ವೀಡಿಯೋಸ್ ಎಲ್ಲನೂ ನೋಡಿದೆ. ಬಹಳಷ್ಟು ಕಾರಣಗಳಿವೆ. ಒಬ್ಬೊಬ್ಬರಿಗೆ ಥ್ರೂ ಔಟ್ ಪ್ರೆಗ್ನೆನ್ಸಿಯಲ್ಲಿನೂ ಸಹ ಬ್ಲೀಡಿಂಗ್ ಆಗುತ್ತೆ, ಬಟ್ ಬೇಬಿ ಹೆಲ್ದಿಯಾಗೇ ಇರುತ್ತೆ. ಬೇರೆ ಯೂಟ್ರಸಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಸರ್ವಿಕ್ಸ್ ಏನಾದರೂ ಪ್ರಾಬ್ಲಮ್ ಇದ್ರೂ ಸಹ ಬ್ಲೀಡಿಂಗ್ ಆಗುತ್ತೆ. ಅದೊಂದು ಕಾರಣ ಇತ್ತು. ಮತ್ತು ಮಿಸ್ಕರೇಜ್ ಆದಾಗೂ ಸಹ ಈ ಥರ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ಮೇಲೆ, ಆ ಥರ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದ್ಮೇಲೆ ನನಗೆ ತುಂಬ ಭಯ ಆಯಿತು. ನಾನು ನಮ್ಮ ಯಜಮಾನ್ರಿಗೆ ಏನೂ ಹೇಳೋಕ್ಕೆ ಹೋಗಿಲ್ಲ, ಕಾಲ್ ಮಾಡಿಬಿಟ್ಟು ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಫಸ್ಟು ನಾನು ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಈ ಥರ ಹೇಳಿದೆ, ಈ ಥರ ಮ್ಯಾಮ್ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಆವಾಗ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು. 10 ಗಂಟೆ ಆದಮೇಲೆ ಬಾ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನಗೆ ಒಬ್ಬಳೇ ಮನೆಯಲ್ಲಿದ್ದೆ, ಏನು ಮಾಡಬೇಕು ಏನು ಮಾಡಬಾರ್ದು, 10 ಗಂಟೆವರೆಗೂ ವೆಯ್ಟ್ ಮಾಡಬೇಕಾ ಅನಿಸ್ತಾ ಇತ್ತು. 7:15 ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ರು. 7:15 7:45 ಹೊತ್ತಷ್ಟಿಗೆ ನಾನು ಎಲ್ಲನೂ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿದೆ. ಮೈಂಡಲ್ಲಿ ಏನೇನೋ ಕ್ವಶನ್ಸ್ ಓಡ್ತಾ ಇತ್ತು, ಭಯ ಆಗ್ತಾಯಿತ್ತು. ಆ ಒಂದು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ, ನಾನು ಯಾವ ರೀತಿ ಫೀಲ್ ಮಾಡಿದೆ ಅಂತ ಹೇಳ್ಬಿಟ್ಟು. ತುಂಬ ಭಯ ಆಗ್ತಾಯಿತ್ತು. ಹಂಗೂ ಹಿಂಗೂ 10 ಗಂಟೆ ಆಯಿತು. ನಾನು ನನ್ನ ತಮ್ಮನಿಗೆ ಫಸ್ಟು ಕಾಲ್ ಮಾಡಿದೆ. ಅವ್ನಿಗೆ ಹೇಳಿದೆ, ಈ ಥರ ಬ್ಲೀಡಿಂಗ್ ಹೋಗ್ತಾ ಇದೆ, ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕು, ದುಡ್ಡು ಕೊಡು ಸ್ವಲ್ಪ ನನಗೆ. ಆಶು ಮನೆಯಲ್ಲಿಲ್ಲ, ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ. ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳಿದಾಗ ಅವ್ನು ನನಗೆ ಫಸ್ಟ್ ಬೈದ. ಬೆಳಿಗ್ಗೆ ನೀನು ಅಬ್ಸರ್ವ್ ಮಾಡಿದೆ ಈ ಥರ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಮನೇಲಿ ಕುತ್ಕೊಂಡು ಇನ್ನೂ ಏನು ಮಾಡ್ತಾ ಇದೆಯಾ ಅಂತ ಅವ್ನು ಬೈದ. ನಾನು ಹೇಳಿದೆ, ಈ ಥರ ಡಾಕ್ಟರು 10 ಗಂಟೆ ಮೇಲೆ ಬರ್ತಾರೆ, ಸೊ ಅವ್ರ ಹತ್ರನೇ ಹೋಗ್ತೀನಿ ನಾನು, ಬೇರೆ ಯಾರ ಹತ್ರನೂ ಹೋಗಲ್ಲ ಅಂತ ಹೇಳಿದ್ದಕ್ಕೆ ಫಸ್ಟು ಹೋಗು ಅಂತ ಹೇಳ್ಬಿಟ್ಟು ಅವನನ್ನು ಬೈದ್ಬಿಟ್ಟು ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ದ. ಆಮೇಲೆ ಹಂಗೂ ಹಿಂಗೂ 10 ಗಂಟೆ ಆಯಿತು. ಕ್ಯಾಬ್ ಬುಕ್ ಮಾಡಿಕೊಂಡು ನಾನು ಹೋದೆ. ಅಲ್ಲಿ ಬೇಸಿಕ್ ಸ್ಕ್ಯಾನಿಂಗ್ ಎಲ್ಲನೂ ಆಯಿತು. ಫಸ್ಟು BP ಚೆಕ್ ಮಾಡಿದ್ರು, ವೆಯ್ಟ್ ಚೆಕ್ ಮಾಡಿದ್ರು. ಆಮೇಲೆ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ನಡೀತು, ಏನಾಯಿತು ಯಾವಾಗಿಂದ ಬ್ಲೀಡಿಂಗ್ ಹೋಗ್ತಾ ಇದೆ ಎಲ್ಲನೂ ಹೇಳಿದೆ. ಮತ್ತೆ ಅವರು ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ಕ್ಯಾನ್ ಮಾಡಿದ್ರು. ಅದರಲ್ಲಿ ಕನ್ಫರ್ಮ್ ಮಾಡಿದ್ರು ಬೇಬಿದು ಮೂಮೆಂಟ್ಸ್ ಇಲ್ಲ, ಹಾರ್ಟ್ ಬೀಟ್ ಇಲ್ಲ. ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರ. ನನಗೆ ತುಂಬ ಬೇಜಾರಾಯಿತು. ಅವ್ರು ಹಂಗೆ ಹೇಳಿದ ತಕ್ಷಣವೇ ನನಗೆ ಏನು ಮಾಡಬೇಕು ಏನೋ ಅಂತ ಗೊತ್ತಾಗ್ತಾ ಇರಲಿಲ್ಲ. ಫುಲ್ಲು ನನ್ನ ಕೈ ಕಾಲಲ್ಲೆಲ್ಲ ಬೆವರು. ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ರು ಎಲ್ಲನೂ ಕೈ ಕಾಲಲ್ಲೆಲ್ಲನೂ ತುಂಬ ಬೆವರು ಬರ್ತಾಯಿದೆ. AC ಆನ್ ಮಾಡಿದ್ದೀನಿ, ಆದ್ರೂ ಸಹ ಒಂಥರ ಎಂಗ್ಸೈಟಿ ಫೀಲಿಂಗ್ ಆಗಿಬಿಡುತ್ತೆ. ಏನಕ್ಕೆ ಈ ಥರ ಆಯಿತು, ಒಂಥರ ಆ ಫೀಲಿಂಗ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ಮ್ಯಾಮ್ ಇದು ಅನ್ಪ್ಲಾನ್ ಪ್ರೆಗ್ನೆನ್ಸಿ, ನಾನೇನು ಆಸೆಪಟ್ಟು ಏನೂ ಮಾಡ್ಕೊಂಡಿರಲಿಲ್ಲ, ಪ್ಲ್ಯಾನ್ ಮಾಡ್ಕೊಂಡೇನು ಮಾಡ್ಕೊಂಡಿರಲಿಲ್ಲ. ಅದಾಗ ಅದೇ ನಿಂತೋಯ್ತು, ಅದಾಗ ಅದೇ ಹಿಂಗಾಯಿತು. ಇಟ್ ಈಸ್ ವೆರಿ ಹರ್ಟ್ಫುಲ್. ನಾನು ತುಂಬ ಆಸೆ ಪಟ್ಟಿದ್ದೆ ಈ ಜರ್ನಿ ಚೆನ್ನಾಗಿರುತ್ತೆ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ, ಈ ಥರ ಎಲ್ಲ ಆಗಲ್ಲ.
ಅವರು ಹೇಳಿದ್ರು, ಇಟ್ ಜಸ್ಟ್ 3 months, ನಿನಗೆ 40 years ಪ್ಲಸ್ ಆಗಿದೆ, ಆಗುತ್ತೆ, ನೀನಾದರೂ ಪರವಾಗಿಲ್ಲ, ನಿನಗೆ 2 ಮಕ್ಕಳಿದ್ದಾರೆ, ಒಬ್ಬೊಬ್ರಿಗೆ ಮಕ್ಕಳಿರಲ್ಲ, ಅವ್ರದ್ದು ಪೇನ್ ಹೆಂಗಿರುತ್ತೆ ಹಂಗೆ ಹೆಂಗೆ ಅಂತ ಹೇಳಿದ್ರು. ಒಬ್ಬೊಬ್ರಿಗೆ 9 months ಆದಮೇಲೆ ಮಗು ಹುಟ್ಟಿದ ಮೇಲೂ ಸಹ ಏನೋ ಒಂದು ಕಾರಣಗಳಿಂದ ಬೇಬಿನ ಉಳಿಸ್ಕೊಳ್ಳೋಕ್ಕಾಗಲ್ಲ. ಅವ್ರಿಗೆ ಯಾವ ಥರ ಫೀಲಿಂಗ್ ಇರುತ್ತೆ. ನೀನು ಇವಾಗ ವೀಕ್ ಆಗಿಬಿಟ್ಟು ನೀನೇ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯು ನೀಡ್ ಟು ಬಿ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಯಜಮಾನ್ರಿಗೆ ಫಸ್ಟ್ ಕಾಲ್ ಮಾಡಿ ಬರೋಕ್ಕೆ ಹೇಳು. ಬ್ಲೀಡಿಂಗ್ ಏನಾದರೂ ಹೆವಿ ಆಗಿಬಿಟ್ರೆ ಮ್ಯಾನೇಜ್ ಮಾಡೋದಕ್ಕಾಗಲ್ಲ, ನೀನು ಹೇಳ್ದಂಗೆ 2 ಮಕ್ಕಳಿದ್ದಾರೆ ಮನೆಯಲ್ಲಿ, ಫಸ್ಟು ಯಜಮಾನ್ರಿಗೆ ಕಾಲ್ ಮಾಡು, ಇಲ್ಲಾಂದರೆ ನಿನ್ನನ್ನು ಯಾರಾದರೂ ಕೇರ್ ಮಾಡೋರಿದ್ದರೆ ಅವ್ರನ್ನ ಕರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟರು. ಅದಾದಮೇಲೆ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು ಅದೆಲ್ಲ ಬರೆದು ಕೊಟ್ಟರು. ಎಲ್ಲನೂ ಮಾಡಿದೆ, ರಿಪೋರ್ಟ್ಸ್ ಎಲ್ಲನೂ ಬಂತು. ನನಗೆ ಎಲ್ಲ ರಿಪೋರ್ಟ್ಸೂ ನಾರ್ಮಲ್ ಆಗಿತ್ತು, ಏನು ಇನ್ಫೆಕ್ಷನ್ ಏನೂ ಆಗಿರಲಿಲ್ಲ. ನಂದು ಹಿಮೋಗ್ಲೋಬಿನೂ ಸಹ 13.9 ಇತ್ತು. ಅವ್ರು ಹೇಳಿದ್ರು, ಎಷ್ಟು ಚೆನ್ನಾಗಿದೆ ನಿಂದು ಬ್ಲಡ್ಡು, ಇಷ್ಟು ಏಜಲ್ಲಿ ನೀನು ಇಷ್ಟು ಚೆನ್ನಾಗಿ ಹಿಮೋಗ್ಲೋಬಿನ್ನ ಮೇಂಟೈನ್ ಮಾಡಿದ್ಯಾ, ಏನು ತಿಂತೀಯಾ ನೀನು, ನನಗೂ ಸಲಹೆ ಕೊಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವರು ಕಾಮಿಡಿ ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ಮ್ಯಾಮ್ ನಾನೇನು ಡಯಟ್ ಏನು ಫಾಲೋ ಮಾಡಲ್ಲ, ಸ್ಟ್ರಿಕ್ಟ್ ಡಯಟ್ ಏನು ಫಾಲೋ ಮಾಡಲ್ಲ, ಮನೇಲಿ ಏನು ಮಾಡ್ತೀನೋ ಅದನ್ನು ತಿಂತೀನಿ, ನಾನು ತುಂಬ ಸಿಂಪಲ್ ಆಗಿರೋ ಫುಡ್ಡನ್ನು ತಿಂತೀನಿ, ಹಂಗೆ ಹಿಂಗೆ ಅಂತ ಅವ್ರ ಜೊತೆ ನಾನು ಸ್ವಲ್ಪ ನಾರ್ಮಲ್ ಕಾನ್ವರ್ಸೇಷನ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಸೊ ಅದಾದಮೇಲೆ ಅವರು ನನಗೆ ಹೇಳಿದರು, ಎಕ್ಸೆಸ್ ಬ್ಲೀಡಿಂಗ್ ನಿನಗೆ ಆಗ್ಬೋದು, ಸೊ ಮೆಂಟಲಿ ಫಸ್ಟೇ ಪ್ರಿಪೇರ್ ಆಗಿರು, ಯಾವಾಗ ಬೇಕಾದರೂ ಆಗ್ಬೋದು, 1 ಗಂಟೆಯಲ್ಲಿ ಬೇಕಾದರೂ ಆಗ್ಬೋದು, ಇಲ್ಲಾಂದರೆ ಸಾಯಂಕಾಲ ಬೇಕಾದರೂ ಆಗ್ಬೋದು, ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಬೇಕಾದ್ರೂ ಆಗ್ಬೋದು, ಸೊ ನೀನು ಮೆಂಟಲಿ ಪ್ರಿಪೇರ್ ಆಗಿರಬೇಕು ಅಂತ ನನಗೆ ಹೇಳಿದ್ರು. ಅದೇ ರೀತಿ ನಾನು ಮನೆಗೆ ವಾಪಸ್ ಬಂದೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲನೂ ಹೇಳಿದೆ. ಫಸ್ಟೇ ನಾನೇನಾದರೂ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಎಲ್ಲನೂ ಹೇಳಿದರೆ ಅಲ್ಲಿ ಅವರು ಏನೋ ಒಂದು ಕೆಲಸದ ಮೇಲೆ ಹೋಗಿರ್ತಾರೆ, ಅವ್ರಿಗೂ ಟೆನ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿರಲಿಲ್ಲ. ಯಾಕಂದರೆ ಏನಾಗಿದೆಯೋ ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೂ ಅಷ್ಟು ಕನ್ಫರ್ಮ್ ಏನೂ ಇರಲಿಲ್ಲ. ಸೊ ಅದಕ್ಕೆ ಎಲ್ಲ ಕನ್ಫರ್ಮ್ ಆದಮೇಲೆ ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಡಾಕ್ಟ್ರ್ ಈ ಥರ ಹೇಳಿದ್ರು ಅಂತ ಹೇಳೋದಕ್ಕೆ ಅವ್ರಿಗೂ ತುಂಬ ಬೇಜಾರಾಯಿತು. ಇವಾಗಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿಂದ ಹೊರಟರು. ಆಮೇಲೆ ರಾತ್ರಿ 2:45 ಹಂಗೆ ನಮ್ಮ ಯಜಮಾನ್ರು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಅಷ್ಟೇ. ಆಮೇಲೆ ನನಗೆ ನೋವು ಶುರುವಾಯಿತು, ಅದೂ ಹೆರಿಗೆ ನೋವು. ಬೆಳಗ್ಗೆ ಆಗೋವರೆಗೂ ನಾನು ಆ ನೋವನ್ನು ಕಂಟ್ರೋಲ್ ಮಾಡಿದೆ. ಆಮೇಲೆ ನನಗೆ ತಡ್ಕೊಳ್ಳೋಕ್ಕಾಗಿರಲಿಲ್ಲ. ಡಾಕ್ಟ್ರಿಗೆ ಕಾಲ್ ಮಾಡಿದೆ, ಅವರು ಬೇಗ ಬಾ, ಇಮಿಡಿಯೇಟಾಗಿ ಅಡ್ಮಿಟ್ ಆಗು ಅಂತ ಹೇಳಿದ್ರು. ಸೊ ನಾನು ನಮ್ಮ ಯಜಮಾನ್ರು ಬೆಳಗ್ಗೆ 6:15 ಮನೆಯಿಂದ ಹೊರಟು ಹಾಸ್ಪಿಟ್ಲಿಗೆ ಹೋದ್ವಿ. ಅಡ್ಮಿಟ್ ಮಾಡಿ ಒಂದು 5 ನಿಮಿಷಕ್ಕೆ ಬ್ಲೀಡಿಂಗ್ ಶುರು ಆಗೋಯಿತು. ನನಗೆ ತುಂಬ ಅಂದರೆ ತುಂಬ ಹೆವಿ ಬ್ಲೀಡಿಂಗ್ ಶುರು ಆಯಿತು. ಒಂದು 5 ನಿಮಿಷದಲ್ಲಿ ಪ್ಯಾಡ್ ಫುಲ್ ಆಗಿಬಿಟ್ಟು ನಾನು ಕುತ್ಕೊಂಡಿರೋ ಜಾಗದಲ್ಲೆಲ್ಲನೂ ಗಲೀಜಾಗಿಬಿಡ್ತು. ಆಮೇಲೆ ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಹೊಸ ಪ್ಯಾಡ್ ತೊಗೊಂಡು ಬಂದರು. ಅದನ್ನು ಇಟ್ಕೊಂಡು ಒಂದು 5 ನಿಮಿಷಕ್ಕೆ ಫುಲ್ಲು ವೆಟ್ಟಾಯಿತು, ಡ್ರಾಪ್ಸ್ ಹಾಗೆ ಲೀಕ್ ಆಗ್ತಾಯಿತ್ತು. ಆಮೇಲೆ ಎಮರ್ಜೆನ್ಸಿಗೆ ಕರ್ಕೊಂಡೋದ್ರು, ನನಗೆ ಬೇಗ DNC ಮಾಡಬೇಕು ಅಂತ ಹೇಳ್ಬಿಟ್ಟು ಅನೆಸ್ಥಿಷಿಯಾ ಕೊಟ್ಟರು. ಆಮೇಲೆ ಏನೇನು ಪ್ರೊಸೀಜರ್ ಮಾಡಬೇಕು ಅದೆಲ್ಲನೂ ಕಂಪ್ಲೀಟ್ ಮಾಡಿದ್ರು. ನನಗೆ ಕಾನ್ಷಿಯಸ್ನೆಸ್ ಬಂದಾಗ ಡಾಕ್ಟ್ರ್ ಒಂದೇ ಒಂದು ಹೇಳಿದ್ರು, ನಿಮಗೆ ತುಂಬ ಬ್ಲೀಡಿಂಗ್ ಹೋಗಿದೆ, ಯು ನೀಡ್ ಟು ಟೇಕ್ ರೆಸ್ಟ್. 3 ಬಾಟಲ್ಸ್ ಬ್ಲಡ್ಡನ್ನು ನಾನು ತೆಗೆದಿದ್ದೀನಿ, ನಿಮ್ಮ ಯಜಮಾನ್ರಿಗೂ ತೋರಿಸಿದ್ದೀನಿ. ಹಿಮೋಗ್ಲೋಬಿನ್ ಎಷ್ಟು ಚೆನ್ನಾಗಿತ್ತು, ಇವಾಗ ಅಷ್ಟೇ ನಿಂದು ಕಡಿಮೆ ಆಗಿದೆ, BP ಲೋ ಆಗಿಬಿಟ್ಟಿದೆ. ನಾನು ಆ್ಯಕ್ಚುಲಿ ತುಂಬ ಅಳ್ತಾ ಇದ್ದೆ, ನನ್ನಿಂದ ಏನಾದರೂ ತಪ್ಪಾಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ನಾನೇ ಕೊರಗ್ತಾ ಇದ್ದೆ. ಅವ್ರು ಹೇಳಿದ್ರು, BP ಲೋ ಆಗಿದೆ, ಈ ಥರ ಕೊರಗಬೇಡ, ಎಲ್ಲನೂ ಒಳ್ಳೆಯದಾಗುತ್ತೆ, ಯು ನೀಡ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಬಿ ಸ್ಟ್ರಾಂಗ್, ಹಾಗೆ ಹೀಗೆ ಅಂತ ಹೇಳಿದ್ರು. ನಮ್ಮ ಯಜಮಾನರು ಸಹ ತುಂಬ ಸಪೋರ್ಟ್ ಮಾಡಿದ್ರು. ಪಾಪ ಅವ್ರಿಗೆ 3 ಡೇಸಿಂದ ನಿದ್ದೆ ಇರಲಿಲ್ಲ ನಮ್ಮ ಯಜಮಾನ್ರಿಗೆ. ನನ್ನಿಂದ ಈ ಥರ ಎಲ್ಲ ಆಯಿತು ಅಂತ ಅದಂತೂ ಬೇಜಾರು ನನಗೆ. ದುಡ್ಡು ಖರ್ಚಾಯಿತು. ಪಾಪ ನಮ್ಮ ಯಜಮಾನ್ರು ತುಂಬ ಅಂದರೆ ತುಂಬ ಕಷ್ಟಪಟ್ಟರು ಮನೆಗೆ ಬರೋದು. ಮಕ್ಕಳಿಗೆ
ಬ್ರೇಕ್ಫಾಸ್ಟ್ ತಿನ್ನಿಸೋದು, ನನ್ನ ಹತ್ರ ಬರೋದು. ಮಕ್ಕಳಿಬ್ರು ಸಹ ಏನೇನೋ ಡ್ರೀಮ್ಸ್ ಕಟ್ಟಿದ್ರು. ಮಗು ಜೊತೆ ಆಟ ಆಡ್ತೀವಿ, ನಾನು ಎತ್ಕೊತೀನಿ, ನೀನು ಎತ್ಕೊಳ್ಳಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರದ್ದು ಇದು ಒಂದಿರುತ್ತೆ ಅಲ್ವಾ, ಚಿಕ್ಕ ಮಗು ಮನೆಗೆ ಬಂದಮೇಲೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರದ್ದು ಸಹ ಡ್ರೀಮ್ ಎಲ್ಲನೂ ವ್ಯಾನಿಷ್ ಆಯಿತು. ಹಂಗೂ ಹಿಂಗೂ ಧೈರ್ಯ ಮಾಡಿಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಹಳಷ್ಟು ಸಬ್ಸ್ಕ್ರೈಬರ್ಗೂ ಸಹ ನನಗೆ ಬ್ಲೆಸ್ ಮಾಡಿದರು. ಒಬ್ರಂತೂ ಹೇಳಿದ್ರು, ಅಕ್ಕ ನಿನಗೆ 8ನೇ ತಿಂಗಳಲ್ಲಿ ಸೀರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಖುಷಿ ಆಯಿತು ಆ ಥರ ಎಲ್ಲ ಕಾಮೆಂಟ್ಸ್ ಓದಿದಾಗ. ಬಟ್ ಆಗಿದ್ದೇ ಬೇರೆ. ಐ ಆಮ್ ಸೊ ಸಾರಿ. ತುಂಬ ಜನ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲರೂ ತುಂಬ ಕಹಿ ಸುದ್ದಿಯನ್ನು ನಾನು ಕೊಟ್ಟಿದ್ದೀನಿ. ಐ ಆಮ್ ಸೊ ಸಾರಿ, ಕ್ಷಮಿಸಿ. ನೀವೆಲ್ಲ ಕ್ಷಮಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. गुड मॉर्निंग एवरीवन। अभी इमरजेंसी में हम आए हैं। वाइफ की बहुत ज़्यादा तबीयत ख़राब हो गई है, बहुत ज़्यादा लेबर पेन हो रहा था। मुझे इमीडिएटली इनको लेके आना पड़ा घर के पास जो हमारा सेंटर है। अभी हमने यहाँ पे रिसेप्शनिस्ट को बोला है, वो अभी अंदर गई है। बेयर नहीं कर पा रही है पेन, तो अनबेरेबल कंडीशन में है। इतने तक की ग्रोथ हुआ था, उसके बाद ग्रोथ करी हुआ एब्सेंट हो गया आगे। मैंने अब जाके देखा है कि इसके पास जो कल अल्ट्रासाउंड इसने कराया था उसमें 8 वीक्स तक की ग्रोथ दिखाई है। उसके बाद इसमें ग्रोथ नहीं हुई है, ग्रोथ अपसेंट है। और जो इमेजेस दिख रही हैं उसमें पैचेस दिख रहे हैं, वो ब्लड के पैचेस हैं। तो उसमें वही है कि जो हार्ट बीट नहीं है और वो मिसकैरेज हो गया है। ये कल की बात थी। नाउ अभी इसका डीएनसी के लिए सारी फॉर्मेलिटीज़ कर दी है। जो भी फॉर्मेलिटीज़ होती है उसमें साइन इन्होंने भी कर दिए, मैंने भी कर दिए। तो जब डॉक्टर आएगी टाइम पे देन नेक्स्ट प्रोसेस इसमें होगा। मैं कोशिश करता हूँ भारती से बात करने की, बट वो उस कंडीशन में नहीं है। ये कैसे हुआ, डॉक्टर से बात करी थी, शी सेड कि ये हो जाता है, इसमें कोई आपकी फॉल्ट नहीं है, ये बाय मिस्टेक अपने आप हो जाता है। इसमें कई सारी कंडीशंस होती हैं, एज फैक्टर होता है। एज फैक्टर के अलावा मेरे हिसाब से डिपेंड करता है कि आपकी बॉडी किस तरह से रिटेलिएट करती है। तो आई एम ऑल्सो इन शॉक्ड। मुझे बिल्कुल भी नहीं पता कि मैं किस हिसाब से रिएक्शन करूं। जो गॉड ने लिखा है, वी बिलीव ऑन गॉड, और सब उसी के ऊपर छोड़ दिया है। थोड़ा टाइम लगेगा इसमें रिकवर होने में। आई मीन वी कैन नॉट से एनीथिंग। वेट करता हूँ डॉक्टर का, डॉक्टर के आके क्या अब जो नेक्स्ट प्रोसेस है वो करेगी। मैं एक बार दोबारा बात करने की कोशिश करता हूँ, शायद कुछ बात करे भारती आपसे। थे क्लॉट बने हुए थे, उसमें तुम कुछ नहीं कर सकती। रोते नहीं है, तुम्हारा बीपी डाउन है, बोला है बीपी डाउन है, बीपी डाउन है। तुमने देखा था? अरे वो पता ही नहीं चल रहा था, नहीं पता चलता। डॉक्टर मारेगी, डॉक्टर मारेगी, प्लीज़ ऐसे आवाज़ मत निकालो। अरे यार वो ऐसे आवाज़ मत निकालो प्लीज़, वो नहीं पता चलता। नहीं, वो पता नहीं चलता, वो किसी के देखने लायक नहीं है। कैसी बातें कर रहे हो यार आप, प्लीज़ रो मत, बीपी डाउन है, परेशान हो जाओगे।
अभी जो है उनका ध्यान रखो। अभी ये सब हमने हरकतें बहुत हमने भी बहुत गलत करा है, अपने आप को बहुत ध्यान रखना है।